ಸಾರಿಗೆ ನೌಕರರ ಜೊತೆ ಸಿಎಂ ಸಿದ್ದರಾಮಯ್ಯ ನಿನ್ನೆಷ್ಟೇ ಸಂಧಾನ ಮಾತುಕತೆಯನ್ನು ನಡೆಸಿದ್ರು. ಆದರೆ ಸಂಧಾನ ಮುರಿದು ಬಿದ್ದಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಸಾರಿಗೆ ನೌಕರರ ಮುಷ್ಕರ ಪ್ರಾರಂಭ ಆಗ್ತಾ ಇದೆ. ಇಡೀ ರಾಜ್ಯದ ಜನರಿಗೆ ಇವತ್ತು ಬಿಸಿ ತಟ್ಟುತ್ತೆ. ರಾಜ್ಯದೆಲ್ಲೆಡೆ ಇಂದು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಓಡಲ್ಲ, ಕೆಎಸ್ಆರ್ಟಿಸಿ ಅಂತೂ ರಸ್ತೆಗಿಳಿಯಲ್ಲ. ಊರುಗಳಿಗೆ ತೆರಳೋರಿಗೆ ಶಾಕ್, ವಿದ್ಯಾರ್ಥಿಗಳು ಕೂಡ ಪರದಾಟ. ಹಲವೆಡೆ ರಾತ್ರಿಯಿಂದಲೇ ಈಗಾಗಲೇ ಬಸ್ ಬಂದ್ ಆಗ್ತಾ ಇದ್ದು, ನಿಲ್ದಾಣಗಳು ಖಾಲಿ ಓಡ್ತಾ ಇದೆ. ಮುಷ್ಕರ ನಿಲ್ಲಿಸುವ ಮಾತೇ ಇಲ್ಲ ಅಂತ ಸರ್ಕಾರಕ್ಕೆ ಸುಬ್ಬರಾವ್ ಸವಾಲ್ ಹಾಕಿದ್ದಾರೆ. ಕರ್ತವ್ಯಕ್ಕೆ ಗೈರಾಗದಂತೆ ಸರ್ಕಾರದ ನೌಕರರಿಗೆ ಸರ್ಕಾರ ಎಚ್ಚರಿಕೆ ಕೂಡ ಕೊಟ್ಟಿದೆ. ಇನ್ನು ಪರ್ಯಾಯ ವ್ಯವಸ್ಥೆಗಾಗಿ ಖಾಸಗಿ ಸಾರಿಗೆ ನೌಕರರು ಒಂದ್ ಕಡೆ ವ್ಯವಸ್ಥೆನ ಮಾಡಿಕೊಳ್ತಿದ್ದಾರೆ. ಹೈಕೋರ್ಟ್ ಆದೇಶದ ಬಗ್ಗೆ ಇಂದು ಪರಿಶೀಲನೆ ಅಂತ ಸುಬ್ಬರಾವ್ ಹೇಳಿದ್ದಾರೆ. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಸಾರಿಗೆ ನೌಕರರ ಮುಷ್ಕರ ಪ್ರಾರಂಭ ಆಗ್ತಾ ಇದ್ದು, ರಾಜ್ಯದೆಲ್ಲೆಡೆ ಇಂದು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗೆ ಇಳಿತಾ ಇಲ್ಲ. ಹಾಗಾಗಿ ಬಸ್ಸನ್ನೇ ಅವಲಂಬಿಸಿ ಓಡಾಡುವಂತವರು ಇವತ್ತು ಕಷ್ಟಕ್ಕೆ ಸಿಲುಕೋದಂತೂ ಪಕ್ಕ. ಬೆಳಗ್ಗೆ 6 ಗಂಟೆಯಿಂದಲೇ ಇವಾಗ ಮುಷ್ಕರ ಪ್ರಾರಂಭ ಆಗ್ತಾ ಇದೆ. ಸರ್ಕಾರಿ ನೌಕರರು, ಸಾರಿಗೆ ನೌಕರರು ಬೀದಿಗಿಳಿದು ಇವತ್ತು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ರಾತ್ರಿಯಿಂದಲೇ ಇದರ ಬಂದ್ನ ಬಿಸಿ ತಟ್ಟಿರುವಂತದ್ದು. ಮೆಜೆಸ್ಟಿಕ್ನಲ್ಲಿ ರಾತ್ರಿ ಪಾಳಿ ಬಸ್ಗಳು ಮಾತ್ರ ಸಂಚಾರವನ್ನ ಮಾಡ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡುವುದಿಲ್ಲ. ರಾತ್ರಿ ಪಾಳಿ ಮುಗಿಸಿ ಡಿಪೋಗೆ ಬಸ್ಗಳು ವಾಪಸ್ ತೆರಳಲಿವೆ. ಸಾರಿಗೆ ಮುಷ್ಕರದ ಬಗ್ಗೆ ಮಾಹಿತಿ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನೇ ನಡೆಸಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗೋಗಿದೆ. ಇದು ಮೆಜೆಸ್ಟಿಕ್ನ ಚಿತ್ರಾವಳಿಗಳು ನೋಡೋದಾದ್ರೆ, ರಾತ್ರಿ ಪಾಳಿ ಅಂದ್ರೆ ನೈಟ್ ಶಿಫ್ಟ್ ನಲ್ಲಿ ಇದ್ದಂತ ಬಸ್ಗಳು ಮಾತ್ರ ಇಲ್ಲಿ ತೆರಳ್ತಾ ಇದೆ. ಅದರ ಶಿಫ್ಟ್ ಟೈಮಿಂಗ್ಸ್ ಏನಿರುತ್ತೋ ಅದನ್ನು ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆ ನಂತರದಲ್ಲಿ ಯಾವುದೇ ರೀತಿ ಬಸ್ಗಳ ಸಂಚಾರ ಇರೋದಿಲ್ಲ. ಹಾಗಾಗಿ ಊರಿಂದ ಊರಿಗೆ ತೆರಳುವಂತಹ ಯಾತ್ರಿಕರು ಇಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವುದೇ ರೀತಿ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದಾಗಿ ಪ್ರಯಾಣಿಕರು ಬಸ್ ಸ್ಟಾಪ್ನಲ್ಲಿ ಬಂದು ನಿಂತು ಅಲ್ಲಿ ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಮೆಜೆಸ್ಟಿಕ್ನ ದೃಶ್ಯಾವಳಿಗಳು ನೋಡ್ತಾ ಇರೋದು ನಾವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ಪ್ರದೀಪ್ ಇದ್ದಾರೆ. ಪ್ರದೀಪ್, ಇವತ್ತು ಮುಷ್ಕರ ನಡೀತಾ ಇದೆ. ಇನ್ನೇನು 6 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂದ್ರೆ ರಾತ್ರಿ ಪಾಳಿ ಬಸ್ಗಳು ಮಾತ್ರ ಇಲ್ಲಿ ವಾಪಸ್ ತೆರಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ರಸ್ತೆಗೆ ಇಳಿಬಹುದಾ ಬಸ್ಗಳ ಸಂಖ್ಯೆ ಏನ್ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಶಕುಂತಲಾ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸಾರಿಗೆ ಮುಷ್ಕರ ಏನು ಹಮ್ಮಿಕೊಂಡಿದ್ದಾರೆ. ಅದು ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಅಂತ ಸಾರಿಗೆ ನೌಕರರ ಸಂಘ ಹೇಳಿತ್ತು. ಆದ್ರೆ ಈಗ ಸದ್ಯಕ್ಕೆ ಮೆಜೆಸ್ಟಿಕ್ ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈಗ ಬೆಳಿಗ್ಗೆ 5 ಗಂಟೆ ಆಗಿರೋದ್ರಿಂದ ರಾತ್ರಿ ಪಾಳಿ ಬಂದಿದ್ದಂತಹ ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ತಮ್ಮ ಬಸ್ಗಳನ್ನ ಈಗ ತಮ್ಮ ಏನೋ ಅವ್ರಿಗೆ ಫಿಕ್ಸ್ ಆಗಿತ್ತು ಆ ರೂಟ್ಗೆ ಹೋಗ್ತಾ ಇದ್ದಾರೆ. ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಅವರು ಇವಾಗ ಹೋಗ್ತಾ ಇದ್ದಾರೆ. ಆದ್ರೆ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಹೋದ ನಂತರ ಅವರ ಯಾವ ಒಂದು ನಿಗದಿತ ಸ್ಥಳ ಇತ್ತು ಅಲ್ಲಿ ಪ್ರಯಾಣಿಕರನ್ನ ಬಿಟ್ಟು ತದನಂತರ ಅವರು ರಾತ್ರಿ ಪಾಳಿ ಮುಗಿಯುತ್ತೆ. ತದನಂತರ ಅವರು ನೇರವಾಗಿ ಡಿಪೋಗೆ ತಮ್ಮ ಬಸ್ಗಳನ್ನ ಹಾಕ್ತಾರೆ. ಇದು ಎವ್ರಿಡೇ ಆಗುವಂತಹ ಒಂದು ರೊಟೀನು. ಸೊ ಅದೇ ರೀತಿ ಇವತ್ತು ಕೂಡ ಇವರು ಏನು ಈ ಒಂದು ಬಸ್ಗಳನ್ನ ಡಿಪೋಗೆ ಹಾಕ್ತಾರೆ. ಆದ್ರೆ ಬೆಳಿಗ್ಗೆ 6 ಗಂಟೆ ನಂತರ ಮತ್ತು 6:30 ನಂತರ ಏನು ಬಸ್ಗಳನ್ನ ತೆಗಿಬೇಕಾಗಿರುತ್ತೆ, ಆದ್ರೆ ಮೊದಲನೇ ಬೆಳಗಿನ ಪಾಳಿ ಬಸ್ಗಳನ್ನ ಅವು ಯಾವೂ ಸಹ ಸಂಚಾರ ಮಾಡೋದಿಲ್ಲ ಅನ್ನೋದು ಸದ್ಯಕ್ಕೆ ಮಾಹಿತಿಯನ್ನ ಸಿಗ್ತಾ ಇರುವಂತದ್ದು. ಆದ್ರೆ ಕೆಲವೊಂದು ನೌಕರರು ಅಂದ್ರೆ ಈ ಒಂದು ಅನಂತ್ ಸುಬ್ಬರಾವ್ ಅವರ ಸಂಘಟನೆ ಬಿಟ್ಟು ಬೇರೆ ಒಂದು ಸಂಘಟನೆಯ ನೌಕರರು ಈ ಒಂದು ಏನು ಬಸ್ಗಳನ್ನ ಸಂಚಾರಕ್ಕೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರೆ, ಆದ್ರೆ ಒಂದು ಸಂಘಟನೆಯವರು ನಾವು ಬಸ್ಗಳನ್ನ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ನೌಕರರು ಸಹ ಬಸ್ಗಳನ್ನ ತೆಗೆಯುವಂತಹ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಎಸ್ಮಾ ಜಾರಿ, ಮತ್ತೊಂದು ಕಡೆ ಕೋರ್ಟ್ ಆದೇಶ ಏನಿದೆ, ಇದರಿಂದ ಅವರು ಸ್ವಲ್ಪ ಭೀತಿಯಲ್ಲಿದ್ದಾರೆ. ಕಳೆದ 2021ರಲ್ಲಿ ಏನು ಸಮಸ್ಯೆಗಳಾಗಿತ್ತು ಅದೇ ರೀತಿ ಮತ್ತೆ ನಾವು ಸಮಸ್ಯೆಗಳನ್ನ ಎದುರಿಸಕ್ಕೆ ಆಗಲ್ಲ, ಅಮಾನತು ಮಾಡಿದ್ರೆ ಮತ್ತೆ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಸಹ ಕಂಡಕ್ಟರ್ ಮತ್ತು ಡ್ರೈವರ್ಗಳಿಂದ ಕೇಳಿ ಬರ್ತಾ ಇದೆ. ಹೀಗಾಗಿ ಬೆಳಿಗ್ಗೆ 6 ಗಂಟೆಯ ನಂತರ ಬಿಎಂಟಿಸಿ ಬಸ್ಗಳ ಸಂಚಾರ ಯಾವ ರೀತಿ ಇರುತ್ತೆ ಅನ್ನೋದು ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೇವಲ ರಾತ್ರಿ ಪಾಳಿ ಬಸ್ಗಳು ಮಾತ್ರ ಈಗ ಇಲ್ಲಿ ಮೆಜೆಸ್ಟಿಕ್ ನಲ್ಲಿ ಸಂಚಾರವನ್ನ ಮಾಡ್ತಾ ಇರೋದು. ಇದೇ ಮೆಜೆಸ್ಟಿಕ್ ಬಸ್ ನ ಮತ್ತೊಂದು ಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇರುವಂತದ್ದು. ಆ ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಹ ಏನು ಬೇರೆ ಬೇರೆ ಜಿಲ್ಲೆಗಳಿಂದ ರಾತ್ರಿ ಹೊರಟಿರುವಂತಹ ಬಸ್ಗಳು ಈಗ ಬಂದು ಇಲ್ಲಿ ಸ್ಟೇ ಆಗ್ತಾ ಇರುವಂತದ್ದು. ತದನಂತರ
ಇಲ್ಲಿ 6 ಗಂಟೆಯ ನಂತರ ಅಥವಾ 6:30ರ ನಂತರ ಇಲ್ಲಿಂದ ಸಹ KSRTC ಬಸ್ಗಳು ಸಹ ಬೇರೆ ಬೇರೆ ಜಿಲ್ಲೆಗೆ ಪ್ರಯಾಣ ಮಾಡಬೇಕಾಗಿರುತ್ತೆ. ಅವು ಕೂಡ ಯಾವುದೇ ರೀತಿಯ ಸಂಚಾರವನ್ನ ಮಾಡೋದಿಲ್ಲ ಅನ್ನೋದು ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಮೆಜೆಸ್ಟಿಕ್ ನಲ್ಲಿ ಈ ಪರಿಸ್ಥಿತಿ ಇರುವಂತದ್ದು. ಅಂದ್ರೆ ಈಗ ರಾತ್ರಿ ಪಾಳಿ ಬಸ್ಗಳು ತಮ್ಮ ನಿಗದಿತ ಸ್ಥಳಕ್ಕೆ ಹೋಗ್ತಾ ಇದೆ. ಪ್ರಯಾಣಿಕರು ಸಹ ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು, ಬೇರೆ ಬೇರೆ ಊರುಗಳಿಂದ ಬಂದವರು ತಮ್ಮ ಏನು ಬಸ್ಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ 6 ಗಂಟೆ ಅಥವಾ 6:30ರ ನಂತರ ಪರಿಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಶಕುಂತಲಾ. ಎಸ್ ಪ್ರದೀಪ್, ಯಾಕಂದ್ರೆ ಬೇರೆ ಬೇರೆ ಊರುಗಳಿಂದ ಬರೋಂತವ್ರಿಗೆ ಅದು ಒಂದ್ ರೀತಿ ಸ್ಪಷ್ಟ ಮಾಹಿತಿಗಳಿರೋದಿಲ್ಲ. ಅಲ್ಲಿಗೆ ಬಂದು ಈಗ ಬೆಂಜಸ್ಟಿಕ್ ಬಂದೇನೋ ಲ್ಯಾಂಡ್ ಆಗ್ತಾರೆ, ಅಲ್ಲಿಂದ ಮತ್ತೆ ತಮ್ಮ ತಮ್ಮ ಮನೆಗಳಿಗೆ ಅಥವಾ ತಮ್ಮ ತಮ್ಮ ಊರುಗಳಿಗೆ ತೆರಳೋದು ಕಷ್ಟ ಆಗುತ್ತೆ. ಅಲ್ಲಿರುವಂತಹ ಜನರನ್ನ ಮಾತನಾಡಿಸಬಹುದಾ? ಅವ್ರಿಗೆ ಈ ಬಗ್ಗೆ ಮಾಹಿತಿಗಳಿದ್ಯಾ? ಎಲ್ಲಿಂದ ಎಲ್ಲಿಗೆ ಪಯಣವನ್ನ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ? ಖಂಡಿತ ಶಕುಂತಲ, ನಿನ್ನೆ ಸಂಜೆ ನಂತರ ಇದೊಂದು ಮುಷ್ಕರ ಅನೌನ್ಸ್ ಆಗಿತ್ತು. ಹೀಗಾಗಿ ಸಾಕಷ್ಟು ಪ್ರಯಾಣಿಕರಿಗೂ ಸಹ ಮಾಹಿತಿ ಸಿಕ್ಕಿರೋದಿಲ್ಲ. ಹೀಗಾಗಿ ನಿನ್ನೆ ಮಧ್ಯಾಹ್ನ ಸಂಜೆ ನಂತರ ಹೊರಟಿರುವಂತಹ ಪ್ರಯಾಣಿಕರು ಏನಿದ್ದಾರೆ ಅವರೆಲ್ಲರೂ ಸಹ ಈಗ ಬಂದು ಇಲ್ಲಿ ತಲುಪಿದ್ದಾರೆ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಬಸ್ಗಳು ಸಂಚಾರ ಮಾಡ್ತಾ ಇದೆ ಅದರ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ. 6 ಗಂಟೆಯ ನಂತರ ಯಾವ ಪರಿಸ್ಥಿತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗಿದೆ. ಮೇಡಮ್, ಎಲ್ಲಿಗೆ ಹೋಗ್ಬೇಕಾಗಿತ್ತು? ನೀವು ಬಸ್ ಸಿಗ್ತಾ ಇದೆಯಾ? ನಮ್ಮ ಗ್ರೂಪ್ ಯಾವ ಊರಿಗೆ ಹೋಗ್ಬೇಕಾಗಿತ್ತು? ಮಾರತಳ್ಳಿ. ಓಕೆ, ಬಸ್ ಇದೆಯಾ ನಿಮ್ಗೆ? ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಸಾರಿಗೆ ಮುಷ್ಕರ ಇವತ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತಾ? ನಮ್ಗೆ ಗೊತ್ತಿಲ್ಲ ಸರ್. ಅಂದ್ರೆ ಬಸ್ಗಳು ಬಂದು ಇವತ್ತು 6 ಗಂಟೆ ನಂತರ ಅದ್ರ ಬಗ್ಗೆ ನಿಮ್ಗೆ ನೆನೆಯಿಂದನೇ ಮಾಹಿತಿ ಸಿಕ್ಕಿದೆಯಾ? ನಮ್ಗೆ ಗೊತ್ತಿಲ್ಲ ಸರ್, ಇವಾಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಕೆಲವೊಂದು ಪ್ರಯಾಣಿಕರಿಗೆ ಬಸ್ ಸಂಚಾರ ಬಂದ್ ಅಂತಾನೆ ಏನಿದೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಕೆಲವರಿಗೆ ಸಿಕ್ಕಿದೆ. ಆದ್ರೆ ಮಾಹಿತಿ ಸಿಕ್ಕಿದ್ರು ಸಹ ಬೆಳಿಗ್ಗೆ 6 ಗಂಟೆಯ ನಂತರ ಬಸ್ಗಳು ಸಂಚಾರ ಇರೋದಿಲ್ಲ. ಹೀಗಾಗಿ ಪ್ರಯಾಣಿಕರು ಖಂಡಿತವಾಗ್ಲೂ ಸಹ ಪರದಾಡುವಂತಹ ಪರಿಸ್ಥಿತಿ ಆಗಿದೆ. ಸರ್, ಇವತ್ತು ಸಾರಿಗೆ ಮುಷ್ಕರ ಬಂದಿರೋದ್ರ ಬಗ್ಗೆ ಮಾಹಿತಿ ಇದೆಯಾ? ಬಸ್ ಬಂದಿರೋದು ಏನ್ ಮಾಹಿತಿ ಇಲ್ಲ. ಏನು ನಾರ್ಮಲ್ ಆಗಿದೆ, ಬಸ್ಸಸ್ ಇದೆ, ಅವೈಲೇಬಲ್ ಇದೆ. ಎಲ್ಲಿಂದ ಬಂದ್ರೆ ಎಲ್ಲಿಗೆ ಹೋಗ್ಬೇಕು? ಈಗ ದಾವಣಗೆರೆಯಿಂದ ಬಂದಿದ್ದು, ಈಗ ವಿಜ್ಞಾನ ನಗರ ಹೋಗ್ಬೇಕು. ಅಂದ್ರೆ ಇವತ್ತು ಬಸ್ ಸಂಚಾರ ಬಂದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತಾ ನಿಮ್ಗೆ? ಏನು ರಾತ್ರಿಯಲ್ಲಿ ದಾವಣಗೆರೆಯಲ್ಲಿ ಹೇಳಿದ್ರು, ಬಟ್ ಇಲ್ಲಿ ಅವೈಲೇಬಲ್ ಇದೆ. ಅದೇ ಶಕುಂತಲಾ, ಆದ್ರೆ ಒಟ್ಟಾರೆಯಾಗಿ ಈಗ ಬೆಳಿಗ್ಗೆ 5 ಗಂಟೆಗೆ ಬಂದಿರುವಂತಹ ಪ್ರಯಾಣಿಕರಿಗೆ ಬಸ್ಗಳು ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗ್ತಾ ಇಲ್ಲ. ಕೆಲವೊಂದು ಕಡೆ ಜಿಲ್ಲೆಗಳಿಂದ ಹೊರಟಿರುವಂತಹ ಪ್ರಯಾಣಿಕರು ಅಲ್ಲಿನ ಏನು ಮಾಧ್ಯಮಗಳ ಮೂಲಕ ಆಗಿರ್ಬೋದು ಅಥವಾ ಬಸ್ನ ಏನು ಕಂಡಕ್ಟರ್ ಅಥವಾ ಡ್ರೈವರ್ಗಳು ಸಹ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಹೀಗಾಗಿ ಕೆಲವರಿಗೆ ಮಾಹಿತಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ಇದೆ. ಅಂದ್ರೆ ಈಗ 5 ಗಂಟೆಗೆ ಬಂದಿರುವಂತವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. 6 ಗಂಟೆಯ ನಂತರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಪ್ರಯಾಣಿಕರಿಗೆ ಖಂಡಿತವಾಗ್ಲೂ ಇದರಿಂದ ಸಂಕಷ್ಟ ಆಗುತ್ತಾ, ಬಸ್ಗಳನ್ನ ತೆಗಿನಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕಾದು ನೋಡ್ಬೇಕಿದೆ ಶಕುಂತಲಾ. ಧನ್ಯವಾದ ಪ್ರದೀಪ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.